ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಸುಂದರ ಬದುಕಿಗೆ ಶ್ರೀಕೃಷ್ಣನ ಸಂದೇಶಗಳು. ಕುರುಕ್ಷೇತ್ರದ ಯುದ್ಧದ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ನೀಡಿದ ಜೀವನ ಸಂದೇಶಗಳ ಸಾರವೇ ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ನೀಡಿದ ಸಂದೇಶಗಳು ಮಾನವತೆಯ ಪಾವನ ಮಾರ್ಗವನ್ನು ತೋರಿಸುತ್ತವೆ. ಅರ್ಜುನನ ಸಾರಥಿಯಾಗಿದ್ದ ಶ್ರೀಕೃಷ್ಣ ಪಾರ್ಥನ ಸಂದೇಹಗಳನ್ನು, ಗೊಂದಲಗಳನ್ನು, ಮನಸ್ಸಿನ ತಾಕಲಾಟಗಳನ್ನು ಪರಿಹರಿಸುತ್ತಲೇ ಮನುಕುಲಕ್ಕೆ ಜ್ಞಾನದ ದೀಪವನ್ನು ಹಚ್ಚಿದ್ದ, ಜೀವನ ಮೌಲ್ಯವನ್ನು ಸಾರಿದ್ದ ಶ್ರೀಕೃಷ್ಣನ ಈ ವಚನಾಮೃತಗಳು ಎಲ್ಲರ ಬದುಕಿಗೂ ದಾರಿದೀಪ. ಅಂತೆಯೇ ಬದುಕಿನ ಯಶಸ್ಸಿಗೆ ಶ್ರೀಕೃಷ್ಣ ನೀಡಿದ ಸಂದೇಶಗಳು ಇಲ್ಲಿವೆ. ದೇವರ ಮೇಲೆ ಭಕ್ತಿ, ದೇವರ ನಾಮಸ್ಮರಣೆ ಬದುಕಿನಲ್ಲಿ ಸಂತಸ, ಸಮಾಧಾನ ತರುತ್ತದೆ. ಭಗವಾನ್ ಶ್ರೀಕೃಷ್ಣನ ಸಂದೇಶದಲ್ಲೂ ನಾವು ಇದನ್ನು ಕಾಣಬಹುದು. ಸುಖವಿರಲಿ ದುಃಖವಿರಲಿ ದೇವರ ನಾಮಸ್ಮರಣೆಯನ್ನು ತಪ್ಪಿಸಬಾರದು. ಕಷ್ಟ ಬಂದಾಗ ಮಾತ್ರ ದೇವರನ್ನು ನೆನೆಯುವುದಲ್ಲ, ಸುಖವಿದ್ದಾಗಲೂ ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಬೇಕು. ಭಗವಂತ ಮಾತ್ರ ಎಲ್ಲರನ್ನೂ ಸಂಕಷ್ಟದಿಂದ ಆಚೆಗೆ ಕೊಂಡೊಯ್ಯಬಲ್ಲ. ದೇವರ ಸ್ಮರಣೆಯಿಂದ ಎಲ್ಲ ತೊಂದರೆಗಳು ಪರಿಹಾರವಾಗುತ್ತದೆ. ಹೀಗಾಗಿ ದೇವರ ಮೇಲಿನ ಅನನ್ಯ ಭಕ್ತಿಯಿಂದ ಎಂದೂ ವಿಮುಖರಾಗಬೇಡಿ. ನಿರ್ಮಲ ಮನಸ್ಸಿನಿಂದ ದೇವರನ್ನು ಧ್ಯಾನಿಸಿ ಎನ್ನುವುದು ಶ್ರೀಕೃಷ್ಣನ ಸಂದೇಶ. ಕೋಪ ಮತ್ತು ದುರಾಸೆಯಿಂದ ದೂರ ಇರಿ. ಕ್ರೋಧ, ಲೋಭ ಮತ್ತು ಮೋಹದಿಂದ ಸದಾ ದೂರ ಇರಿ. ಇಂತಹ ಗುಣಗಳನ್ನು ಮೈಗೂಡಿಸಿಕೊಂಡರೆ ವ್ಯಕ್ತಿಯು ಮರಣಾನಂತರ ನರಕದ ದ್ವಾರಗಳನ್ನು ತಲುಪಲು ಅರ್ಹನಾಗುತ್ತಾನೆ ಎಂಬ ಸಂದೇಶ ಗೀತೆಯಲ್ಲಿದೆ. ಆದ್ದರಿಂದ ಸಾಧ್ಯವಾದಷ್ಟು ಈ ದೋಷಗಳಿಂದ ದೂರವಿರಿ ಮತ್ತು ಒಳ್ಳೆಯ ರೀತಿಯಲ್ಲಿ ಜೀವನ ನಿರ್ವಹಣೆ ಮಾಡಿ. ಹೀಗೆ ಸರಿಯಾದ ದಾರಿಯಲ್ಲಿ ಸಾಗುತ್ತಾ ಸರಿಯಾದ ರೀತಿಯಲ್ಲಿ ಬದುಕನ್ನು ನಡೆಸಿಕೊಂಡು ಸಾಗಿದರೆ ಜೀವನದಲ್ಲಿ ತನ್ನಷ್ಟಕ್ಕೆ ಸಂತೋಷ ಮನೆ ಮಾಡುತ್ತದೆ. ಅನುಮಾನವೆಂಬ ಭೂತ. ಅನುಮಾನ ಎಂಬುದು ನಿಜಕ್ಕೂ ಭೂತ. ಅನುಮಾನ ಕುಟುಂಬವನ್ನೇ ಒಡೆದು ಹಾಕಬಹುದು. ಕೆಲವರು ವಿನಾಕಾರಣ ಇತರರನ್ನು ಅನುಮಾನದಿಂದಲೇ ನೋಡುತ್ತಾರೆ. ಇಂತಹ ಅನುಮಾನದ ಕಾಯಿಲೆಯಿಂದಾಗಿ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ನಂಬಿಕೆ ಎರಡೂ ಕೊನೆಯಾಗುತ್ತದೆ. ಜಗಳ, ಮನಸ್ತಾಪಗಳು ಹೆಚ್ಚಾಗುತ್ತವೆ. ಅನುಮಾನವೆಂಬ ರೋಗದಿಂದ ಕುಟುಂಬಗಳು ಒಡೆದು ಹೋಗುತ್ತವೆ. ಹೀಗಾಗಿ ಎಲ್ಲರೂ ಅನುಮಾನವೆಂಬ ರೋಗವನ್ನು ಶೀಘ್ರ ತಮ್ಮಿಂದ ತೆಗೆದು ಹಾಕಬೇಕು. ಆಗ ಸಂಬಂಧಗಳು ವೃದ್ಧಿಯಾಗುತ್ತವೆ, ಜೀವನದಲ್ಲಿ ಪ್ರೀತಿ ಗಟ್ಟಿಯಾಗುತ್ತದೆ. ಭಕ್ತಿ ಮತ್ತು ಶರಣಾಗತಿ. ಭಕ್ತಿ ಎಂದರೆ ದೇವರ ಮೇಲೆ ಅಪಾರ ನಂಬಿಕೆ ಮತ್ತು ಶ್ರದ್ಧೆಯಿಂದ ಮಾಡಿದ ಪ್ರಾರ್ಥನೆ, ಸೇವೆ ಮತ್ತು ಪೂಜೆ. ಭಕ್ತಿ ದೇವರ ಪರಮಾತ್ಮತ್ವವನ್ನು ಸ್ವೀಕರಿಸುವುದು ಮತ್ತು ಆತನಲ್ಲಿ ಸಂಪೂರ್ಣ ನಂಬಿಕೆ ಇಡುವುದು. ಭಕ್ತಿಯಲ್ಲಿ ದೇವರ ಪ್ರೀತಿ, ಕರುಣೆ ಮತ್ತು ಆಶ್ರಯಕ್ಕೆ ಶರಣಾಗುವುದು ಮುಖ್ಯ. ಭಕ್ತಿಯು ಮನಸ್ಸಿಗೆ ಶಾಂತಿ, ಸಮಾಧಾನ ಮತ್ತು ಜೀವನದ ಸಾರ್ಥಕತೆಯನ್ನು ನೀಡುತ್ತದೆ. ಶರಣಾಗತಿ ಎಂದರೆ ತನ್ನ ಇಚ್ಛೆಯನ್ನು ಸಂಪೂರ್ಣವಾಗಿ ದೇವರ ಕೈಗೆ ಒಪ್ಪಿಸುವುದು. ಇದು ನಾನು ಏನೂ ಅಲ್ಲ, ಎಲ್ಲವೂ ದೇವರು ಎಂಬ ಭಾವದಿಂದ ಬರುತ್ತದೆ. ಈ ಶರಣಾಗತಿಯಲ್ಲಿ ವ್ಯಕ್ತಿಯು ತನ್ನ ಎಲ್ಲಾ ಕಷ್ಟಗಳು, ಇಚ್ಛೆಗಳು ಮತ್ತು ಸಮಸ್ಯೆಗಳನ್ನು ದೇವರಿಗೆ ಸಮರ್ಪಿಸುತ್ತಾನೆ. ದೇವರ ಕೃಪೆಗೆ ತಾನೇ ಶರಣಾಗುವುದರಿಂದ ಆತ ಶ್ರದ್ಧೆಯಿಂದ, ಸಹನಶೀಲತೆಯಿಂದ ದೇವರ ಮಾರ್ಗದರ್ಶನವನ್ನು ಅನುಸರಿಸುತ್ತಾನೆ. ಭಕ್ತಿಯು ಮತ್ತು ಶರಣಾಗತಿಯಲ್ಲಿ ವ್ಯಕ್ತಿಯು ದೇವರ ಒಡನಾಟದಲ್ಲಿ ಸಂತೋಷ, ಶಾಂತಿ ಮತ್ತು ಸಂಪೂರ್ಣ ಸಮಾಧಾನವನ್ನು ಕಂಡುಕೊಳ್ಳುತ್ತಾನೆ. ಮರಣದ ಬಗ್ಗೆ ಭಯಬೇಡ. ಮರಣ ಎನ್ನುವುದು ಬದಲಾಯಿಸಲಾಗದ ಸತ್ಯ. ಹುಟ್ಟಿದ ಮನುಷ್ಯ ಸಾಯಲೇಬೇಕು. ಹುಟ್ಟಿದವನಿಗೆ ಸಾವು ಎಂಬುದು ನಿಶ್ಚಿತ. ಸಾವು ಯಾವಾಗ, ಹೇಗೆ ಬರುವುದೆಂದು ಹೇಳಲು ಸಾಧ್ಯವಿಲ್ಲದಿದ್ದರೂ ಸಾವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಹೀಗಾಗಿ ಮರಣದ ಬಗ್ಗೆ ಯಾವತ್ತೂ ಚಿಂತಿಸಬೇಡಿ ಮತ್ತು ಶಾಂತವಾಗಿರಿ ಎನ್ನುವುದು ಭಗವಾನ್ ಶ್ರೀಕೃಷ್ಣನ ಮಾತು. ಜೀವನ ಮತ್ತು ಸಾವು ಪ್ರಕೃತಿಯ ಭಾಗ. ಇವೆರಡನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎಂಬುದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಈ ಒಂದು ವಿಷಯಕ್ಕೆ ಎಂದಿಗೂ ದುಃಖಿಸಬಾರದು ಎಂಬುದು ಶ್ರೀಕೃಷ್ಣ ಸಂದೇಶದ ಸಾರ. ನಿಸ್ವಾರ್ಥ ಸೇವೆ. ನಿಸ್ವಾರ್ಥ ಸಮಾಜ ಸೇವೆಯಿಂದ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ದೇವರು ಪ್ರತಿ ಜೀವಿಗೂ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಈ ಬುದ್ಧಿವಂತಿಕೆಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಸಮಾಜಕ್ಕೆ ಮಾದರಿಯಾಗುವುದು ಬಹಳ ಮುಖ್ಯ. ಪ್ರತಿಯೊಬ್ಬರೂ ಉದಾತ್ತ ಕಾರ್ಯಗಳನ್ನು ಮಾಡಬೇಕು. ಉದಾತ್ತ ಕಾರ್ಯಗಳನ್ನು ಪ್ರಚಾರ ಮಾಡಲು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಬೇಕು. ಬುದ್ಧಿವಂತರಾಗಿದ್ದರೂ ಸಮಾಜಕ್ಕೆ ನಿಸ್ವಾರ್ಥ ಸೇವೆ ಮಾಡುವ ಬದಲು ಷಡ್ಯಂತ್ರಗಳನ್ನು ಮಾಡುತ್ತಿದ್ದರೆ ನಿಮ್ಮ ಮಾನ, ಸಂಪತ್ತು ಎರಡನ್ನೂ ಕಳೆದುಕೊಳ್ಳಬೇಕಾಗುತ್ತದೆ. ಹೀಗಾಗಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ಬದುಕನ್ನು ಮುನ್ನಡೆಸುವುದು ಬಹಳ ಮುಖ್ಯ. ನಾವು ಮಾಡುವ ಒಳ್ಳೆಯ ಕೆಲಸಗಳು ನಮ್ಮ ಬದುಕಿಗೆ ಶಕ್ತಿ, ದಾರಿದೀಪ ಕೂಡ ಹೌದು.
ಅಹಂಕಾರ ತ್ಯಾಗ. ಅಹಂಕಾರವು ಮನುಷ್ಯನ ಎಲ್ಲಾ ದುರಂತಗಳ ಮೂಲ ಎಂದು ಪ್ರತಿಪಾದಿಸಲಾಗಿದೆ. ಅಹಂಕಾರವು ನಾನು ಎಂಬ ಭಾವನೆಯಿಂದ ಬರುವುದರಿಂದ ವ್ಯಕ್ತಿಯು ತನ್ನ ಸಾಮರ್ಥ್ಯವನ್ನು ಅತಿಯಾಗಿ ಅಂದಾಜಿಸುವ ವಾಸ್ತವಿಕವಾಗದ ವಿಶ್ವಾಸವನ್ನು ಹೊಂದಲು ಪ್ರೇರೇಪಿಸುತ್ತದೆ. ಇದು ಇತರರನ್ನು ತಿರಸ್ಕರಿಸುವ ಮನೋಭಾವವನ್ನು ರೂಪಿಸುತ್ತದೆ. ಆದರೆ ಅಹಂಕಾರವನ್ನು ತ್ಯಜಿಸಿದಾಗ ವ್ಯಕ್ತಿ ನಿಜವಾದ ಜ್ಞಾನ, ಶಾಂತಿ ಮತ್ತು ಆತ್ಮನಿಲುವಿಗೆ ತಲುಪುತ್ತಾನೆ. ಶ್ರೀಕೃಷ್ಣನು ಗೀತೆಯಲ್ಲಿ ಅಹಂಕಾರದ ತ್ಯಾಗವು ಅತ್ಯಂತ ಮುಖ್ಯವೆಂದು ಸಾರುತ್ತಾನೆ, ಏಕೆಂದರೆ ಅಹಂಕಾರವನ್ನು ಬಿಡುವಾಗ ಮನುಷ್ಯನಿಗೆ ಸತ್ಯದ ತಿಳಿವಳಿಕೆ ಬರುತ್ತದೆ ಮತ್ತು ಆತ ದೈವತ್ವದೊಂದಿಗೆ ಒಂದು ಆಗಲು ಸಾಧ್ಯವಾಗುತ್ತದೆ. ಅಹಂಕಾರದಿಂದ ಮುಕ್ತರಾದರೆ ಕೃಪಾ, ದಯೆ, ಶಾಂತಿ ಮತ್ತು ಪರಮಾತ್ಮನ ಒಡನಾಟ ಸಾಧಿಸಲು ಸುಲಭವಾಗುತ್ತದೆ. ಕರ್ಮ ಮಾರ್ಗ. ಕರ್ಮ ಮಾರ್ಗ ಎಂಬುದು ಭಗವದ್ಗೀತೆಯ ಒಂದು ಪ್ರಮುಖ ತತ್ವವಾಗಿದೆ ಮತ್ತು ಶ್ರೀಕೃಷ್ಣನು ಇದನ್ನು ಜೀವನದ ಸರ್ವೋತ್ತಮ ಮಾರ್ಗವೆಂದು ಪ್ರತಿಪಾದಿಸುತ್ತಾನೆ. ಕರ್ಮ ಮಾರ್ಗವು ಕರ್ಮ ಅಥವಾ ಕಾರ್ಯದ ಮೂಲಕ ಮೋಕ್ಷವನ್ನು ಪಡೆಯುವ ಮಾರ್ಗವಾಗಿದೆ. ಇದು ಕೆಲಸ ಮಾಡುವುದರ ಮೂಲಕ ಸಾರ್ಥಕತೆಯನ್ನು ಸಾಧಿಸುವ ತತ್ವ. ನಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿಷ್ಠೆಯಿಂದ ಮಾಡಬೇಕು, ಆದರೆ ಅದು ನೀಡುವ ಫಲದ ಬಗ್ಗೆ ಆಸೆ ಬೇಡ. ನಮ್ಮ ಕರ್ತವ್ಯ ಹೃದಯಪೂರ್ವಕವಾಗಿರಬೇಕು, ಫಲದ ಬಾಧೆಗಳಿಂದ ಮುಕ್ತವಾಗಿರಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ತಟಸ್ಥ ಮನೋಭಾವ. ಲಾಭ ನಷ್ಟ, ಯಶಸ್ಸು ವಿಫಲತೆಗಳ ಮೇಲೆ ನಾವು ಸಮಾನ ಮನೋಭಾವವನ್ನು ಕಾಪಾಡಬೇಕು. ಯಾವುದೇ ಕಾರ್ಯವನ್ನು ಮಾಡುವಾಗ ಅದು ಸಕಾರಾತ್ಮಕವಾಗಲಿ ಅಥವಾ ನಕಾರಾತ್ಮಕವಾಗಲಿ ಅದನ್ನು ಸಮಾನ ಮನೋಭಾವದಿಂದ ಸ್ವೀಕರಿಸಬೇಕು. ಕರ್ಮ ಮಾಡುವುದು ಕೇವಲ ದೇಹದ ಕೆಲಸವಲ್ಲ, ಅದರಲ್ಲಿ ಮನಸ್ಸಿನ ನಿಷ್ಠೆ ಮತ್ತು ಭಾವವು ಮುಖ್ಯ. ನಿಷ್ಠೆಯಿಂದ, ಸಮರ್ಪಣೆಯಿಂದ ಮಾಡಿದ ಕಾರ್ಯವೇ ಶ್ರೇಷ್ಠ ಕರ್ಮ. ಕರ್ಮ ಮಾರ್ಗದಲ್ಲಿ ಕಾರ್ಯವನ್ನು ದೇವರಿಗೆ ಅರ್ಪಿಸಿದಂತೆ ಮಾಡಬೇಕು. ಯಾವುದೇ ಸ್ವಾರ್ಥದ ಆಶಯವಿಲ್ಲದೆ ಪರರಿಗೆ, ಸಮಾಜಕ್ಕೆ ಮತ್ತು ದೇವರಿಗೆ ಸೇವೆ ಮಾಡಿದಾಗ ಅದು ಶ್ರೇಷ್ಠ ಕರ್ಮವೆಂದು ಪರಿಗಣಿಸಲಾಗುತ್ತದೆ. ಕರ್ಮ ಮಾರ್ಗದಲ್ಲಿ ವ್ಯಕ್ತಿಯು ತನ್ನ ಕರ್ತವ್ಯವನ್ನು ಧರ್ಮದ ಮೌಲ್ಯಗಳಿಗೆ ಅನುಗುಣವಾಗಿ ಪೂರೈಸಬೇಕು. ಅರ್ಥಾತ್ ಕಾರ್ಯವು ಸತ್ಯ, ನ್ಯಾಯ ಮತ್ತು ನೀತಿ ಮೇಲೆ ಆಧಾರವಾಗಿರಬೇಕು. ಕರ್ಮ ಮಾರ್ಗವು ವ್ಯಕ್ತಿಯು ಸಾಧನೆಯ ಮೇಲೆ ಮಾತ್ರ ಗಮನ ಹರಿಸದೆ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರಂತರವಾಗಿ ನೆರವೇರಿಸುವ ಜೀವನದ ಮಾರ್ಗವಾಗಿದೆ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.